ಎಕ್ಸಿಟ್ ಪೋಲ್ನ ಸಂಖ್ಯೆಗಳು ಬರ್ತಾ ಇದ್ದಾವೆ. ಮ್ಯಾಟ್ರಿಸ್ IANS ಸಮೀಕ್ಷೆ ಇದು ಕೂಡ NDAಗೆ ಬಹುಮತದ ಭವಿಷ್ಯ ನುಡಿತಾ ಇದೆ. ಮತ್ತಷ್ಟು ಸಂಖ್ಯೆಗಳು ಬರ್ತಾ ಇದ್ದಾವೆ. NDA ಮಹಾಗಠಬಂಧನ್ 37%, ಇತರೆ 15% ಭವಿಷ್ಯ. 147ರಿಂದ 167 ಸ್ಥಾನ NDAಗೆ, 70ರಿಂದ 90 ಮಹಾಗಠಬಂಧನ್ಗೆ ಅಂತ ಮ್ಯಾಟ್ರಿಸ್ ಹೇಳ್ತಾ ಇದೆ. ಪೀಪಲ್ಸ್ ಪಲ್ಸ್ ಕೂಡ NDAಗೆ ಬಹುಮತ ಅಂತ ಇದೆ. 133ರಿಂದ 159 NDA, 75ರಿಂದ 101 ಮಹಾಗಠಬಂಧನ್, 2ರಿಂದ 8 ಇತರೆ. ಜನಸುರಾಜ್ ಪಕ್ಷ ಪ್ರಶಾಂತ್ ಕಿಶೋರರ ಪಕ್ಷಕ್ಕೆ ಒಂದು ಸರ್ವೆ 0ಯಿಂದ 2 ಸ್ಥಾನ ಕೊಡ್ತಾ ಇದ್ರೆ, ಪೀಪಲ್ಸ್ ಪಲ್ಸ್ 0ಯಿಂದ 5 ಸ್ಥಾನಗಳನ್ನು ಕೊಡ್ತಾ ಇದೆ. ಜನಸುರಾಜ್ ಪಕ್ಷಕ್ಕೆ ಮ್ಯಾಟ್ರಿಸ್ 0ಯಿಂದ 2 ಸ್ಥಾನ ಅಂದ್ರೆ, ಪೀಪಲ್ಸ್ ಪಲ್ಸ್ 0ಯಿಂದ 5 ಅಂತ ಹೇಳ್ತಾ ಇದೆ. ಮ್ಯಾಟ್ರಿಸ್ ಸಮೀಕ್ಷೆಯಲ್ಲಿ NDAಗೆ ಭಾರಿ ಬಹುಮತ. ಮಹಾಗಠಬಂಧನ್ನಲ್ಲಿ 53ರಿಂದ 58 RJD, 10ರಿಂದ 12 ಕಾಂಗ್ರೆಸ್, 10ರಿಂದ 12 ಕಾಂಗ್ರೆಸ್. ಇದು ಮ್ಯಾಟ್ರಿಸ್ ಸಮೀಕ್ಷೆ. ರಿಂದ 73 ಬಿಜೆಪಿ, 67ರಿಂದ 75 JDU, 67ರಿಂದ 75 JDU, LJP 7ರಿಂದ 9, ಮ್ಯಾಟ್ರಿಸ್ ಸಮೀಕ್ಷೆಯ ಪಕ್ಷವಾರು ವಿವರಗಳಿವೆ. ಇದುವರೆಗೂ 3 ಮತಗಟ್ಟೆ ಸಮೀಕ್ಷೆಗಳು, 3 ಕೂಡ NDAಗೆ ಬಹುಮತದ ಭವಿಷ್ಯ ನುಡಿತಾ ಇದೆ. ಮ್ಯಾಟ್ರಿಸ್ ಸಮೀಕ್ಷೆ 147ರಿಂದ 167 NDA, 70ರಿಂದ 90 ಮಹಾಗಠಬಂಧನ್. ಜನಸುರಾಜ್ ಪಕ್ಷ 0ಯಿಂದ 2 ಅಂತ ಕೊಟ್ಟಿದ್ದಾರೆ ಮ್ಯಾಟ್ರಿಸ್ನಲ್ಲಿ. ಪೀಪಲ್ಸ್ ಪಲ್ಸ್ 0ಯಿಂದ 5 ಅಂತ ಹೇಳ್ತಾ ಇದೆ ಪ್ರಶಾಂತ್ ಕಿಶೋರರ ಜನಸುರಾಜ್ ಪಕ್ಷಕ್ಕೆ. ಪೀಪಲ್ ಇನ್ಸೈಟ್ ಸಮೀಕ್ಷೆಯಲ್ಲಿ NDAಗೆ 133ರಿಂದ 148, ಪೀಪಲ್ ಇನ್ಸೈಟ್ ಸಮೀಕ್ಷೆ. ಮಹಾಗಠಬಂಧನ್ 87ರಿಂದ 102,
133ರಿಂದ 148 NDA, 87ರಿಂದ 102 ಮಹಾಗಠಬಂಧನ್. ಜೆವಿಸಿ ಸಮೀಕ್ಷೆಯಲ್ಲೂ ಎನ್ಡಿಎಗೆ ಭಾರಿ ಬಹುಮತ. ಕನಿಷ್ಠ 135, ಗರಿಷ್ಠ 150 ಸ್ಥಾನಗಳು ಅಂತ ಟೈಮ್ಸ್ ನೌ ಜೆವಿಸಿ ಸಮೀಕ್ಷೆ ಹೇಳ್ತಾ ಇದೆ. ಮಹಾಗಠಬಂಧನ್ಗೆ 88ರಿಂದ 100 ಸ್ಥಾನ. ಇದುವರೆಗೂ ಬಂದಿರುವ 5ಕ್ಕೆ 5 ಸಮೀಕ್ಷೆಗಳು ಎನ್ಡಿಎಗೆ ಬಹುಮತದ ಭವಿಷ್ಯ ನುಡಿತಾ ಇದ್ದಾವೆ. ಸುರೇಂದ್ರ ಅವರೇ, ಎಕ್ಸಿಟ್ ಪೋಲ್ಗಳು ಬಹುಮತ ಕೊಟ್ಟು ಬಿಟ್ಟಿದ್ದಾವೆ. ನಾಳೆ ಮಹಾಗಠಬಂಧನ ಒಂದು ವೇಳೆ ಅಧಿಕಾರಕ್ಕೆ ಬಂದರೆ ಬಿಜೆಪಿಯವರು ಆರೋಪ ಮಾಡಬಹುದು ಮತ ಚೋರಿ ಆಗಿದೆ, ವೋಟ್ ಚೋರಿ ಆಗಿದೆ ಅಂತ. ಯಾಕಂದ್ರೆ ಹರಿಯಾಣದಲ್ಲಿ ಎಕ್ಸಿಟ್ ಪೋಲ್ಗಳೆಲ್ಲ ನಮ್ಮದು ಬಹುಮತ ಅಂತಿದ್ವು, ಬರಲಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ರು. ನಾನು ಅದೇ ಹೇಳಕ್ ಬರ್ತಾ ಇದ್ದೆ. ಈಗ ಈ ಹಿಂದಿನ ಹರಿಯಾಣ ಚುನಾವಣೆಯಲ್ಲಿ ಇದೇ ರೀತಿ ಅಷ್ಟೂ ಏನು ಸಮೀಕ್ಷೆಗಳು ಅಲ್ಲಲ್ಲ, ಅದನ್ನೇ ರಾಹುಲ್ ಗಾಂಧಿ ಅವರು ಮೊನ್ನೆ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ದು. ಮತಗಟ್ಟೆ ಸಮೀಕ್ಷೆಗಳು ನಾವು ಗೆಲ್ತೀವಿ ಅಂದಿದ್ವು, ಆದ್ರೂ ಬಿಜೆಪಿ ಗೆದ್ದು ಬಿಡ್ತು, ವೋಟ್ ಚೋರಿ ಆಗಿದೆ ನೋಡಿ ಅಂತ. ಸೊ ಈ ಸಲ ಸೇಫ್ ಆಗಿ ಆಡಿದ್ದಾರೆ. ಅಲ್ಲ ನೋಡಿ, ಟೆಕ್ನಿಕಲಿ ನಾವು ಇದನ್ನ ಇದು ಮಾಡಿದಾಗ ನೋಡಿ, ಮತ್ತೆ ಈ ತಿರುಗುಡ್ ಪ್ರದೇಶ, ಜೆಹನಾಬಾದ್, ಮುಂಗೇರು, ಮುಜಫರ್ಪುರ್, ದರ್ಭಂಗ, ಇದಿಷ್ಟು ಹೋದ್ಸಲಿ ನಮ್ಮ ಅಂದ್ರೆ ಗಠಬಂಧನ್, ನಾನು ಕಾಂಗ್ರೆಸ್ ಅಂತ ಇದು ಮಾಡ್ಬೋದು, RJD ಅಂಡ್ ಕಾಂಗ್ರೆಸ್ ಇಂದ ನಮ್ಗೆ ಒಂದ್ ಸ್ವಲ್ಪ ವೀಕ್ ಏರಿಯಾಸ್ ಇದ್ದಿದ್ದು, ಇನ್ಕ್ಲೂಡಿಂಗ್ ಮುಜಫರ್ಪುರ್ JDU ಸ್ವೀಪ್ ಮಾಡಿಬಿಟ್ಟಿತ್ತು ಲಾಸ್ಟ್ ಟೈಮ್. ಈ ಸಲ ಇದಷ್ಟು ಪ್ರದೇಶ ಏನು ನಾರ್ತ್ ಸೆಂಟ್ರಲ್ ಬಿಹಾರ ಜಾಗ ಇದೆ, ಎಸ್ಪೆಷಲಿ ಜೆಹನಾಬಾದ್ ಮತ್ತು ಇಮಾಮ್ಗಂಜು, ಅಲ್ಲೆಲ್ಲ ಈ ಸಲ ಎಷ್ಟು ಆಂಟಿ ಇನ್ಕಂಬೆನ್ಸಿ ಇದೆ ಲೋಕಲ್, ಅಂದರೆ ಈ ಪ್ರಸ್ತುತ ಅಲ್ಲಿನ ಸ್ಥಳೀಯ ಶಾಸಕರಿಗೆ ಮತ್ತು ಸರ್ಕಾರಕ್ಕೆ ಎರಡೂ ಅಂತ ಹೇಳಿದ್ರೆ, ಆ ಜನ ಎಷ್ಟೋ ಭಾಗಗಳಲ್ಲಿ ಇವ್ರನ್ನ ನಮ್ಮ JDU ಕ್ಯಾಂಡಿಡೇಟ್ ಇವ್ರನ್ನ ಪ್ರಚಾರ ಮಾಡ್ಲಿಕ್ಕೆ ಸಹಿತ ಬಿಟ್ಟಲಿಲ್ಲ. ನಿಮಗೆ ಅದು ಇದರಲ್ಲೆಲ್ಲ ವೈರಲ್ ಆಗಿತ್ತು, ತಾವು ನೋಡಿರ್ಬೋದಾಯ್ತು. ಅದು ಭಾಳ ಸತ್ಯ. ಯಾಕೆಂದರೆ ನಾನು ಈ ಭಾಗದಲ್ಲೇ ನಾನಿದ್ದೆ, ಇದರದ್ದನ್ನು ಹೇಳ್ತಾ ಇದ್ದೀನಿ. ಏನು ಇದು ಭಾಳ ಹಿನ್ನಡೆ ಆಗಿತ್ತು ಓದ್ಸಲ ಇದರಲ್ಲಿ ರೂಲಿಂಗ್ RJD ಮತ್ತು ನಮ್ಮ ಇದಕ್ಕೆ ಮಹಾಗಠಬಂಧನ್ಗೆ. ಅಲ್ಲಿ ಈ ಸಲ ನಮ್ಮ ಪರ್ಫಾರ್ಮೆನ್ಸು ತುಂಬಾ ಚೆನ್ನಾಗಿರತ್ತೆ, ರಿಪೀಟ್ ಆಗುತ್ತೆ. ಅಂದರೆ ದಟ್ ವಿಲ್ ಬಿ ದ ಗೇಮ್ ಚೇಂಜರ್. ದ ನಾರ್ತ್ ಸೆಂಟ್ರಲ್ ಬಿಹಾರ್ ಏನು ನಮ್ಗೆ ಓದ್ಸಲಿ ನಮ್ಗಲ್ಲಿ ಡೌನ್ಫಾಲ್ ಆಗಿತ್ತು, ಈ ಸಲ ಅದರಲ್ಲೇ ಗೇಮ್ ಚೇಂಜರ್. ಯಾವ ರೀತಿ ನಾವು ಲೆಕ್ಕ ತೊಗೊಂಡ್ರು ಹಿಂಗೆ ಸ್ವೀಪ್ ಆಗ್ತಕ್ಕಂಥದ್ದು. ನೀವು ತುಂಬ ನೆಕ್ ತೋರಿಸ್ತಾ ಇದ್ದಾರೆ, ಇದಂಗಿದೆ, ಒಬ್ರು ಹಿಂಗೆ ತೋರಿಸ್ತಾ ಇದ್ದಾರೆ, ಒಪ್ಕೋಬೋದು. ಈ ರೀತಿ ಟೋಟ್ಲಿ ಡಿನಯಬಲ್, ಇದು ಅನ್ಬಿಲೀವಬಲ್, ಇದು ಸಾಧ್ಯನೇ ಇಲ್ಲ. ಯಾಕೆ ಅಂತ ನಾನು ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ನಾರ್ತ್ ಬಿಹಾರ್ನಲ್ಲೂ ಕೂಡ ನೀವು ಯಾವ್ಯಾವ ಕ್ಷೇತ್ರದ ಹೆಸರು ಹೇಳ್ತಾ ಇದ್ದೀರಿ, ಮುಸ್ಲಿಂ ಬಾಹುಳ್ಯ ಪ್ರದೇಶಗಳು, ಮುಸ್ಲಿಂ ಅಂಡ್ ಯಾದವ್ ಮುಸ್ಲಿಂ MY ಕಾಂಬಿನೇಷನ್ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಓವೈಸಿ 11% ಆಫ್ ವೋಟ್ಸ್ ಅನ್ನ ಅದೇ ಕ್ಷೇತ್ರಗಳಲ್ಲಿ ತೆಗೆದುಕೊಂಡಿದ್ದಾರೆ. ನಾರ್ತ್ ಅಂದ್ರೆ ನೀವು ಕಿಶನ್ಗಂಜ್ ಹಿಡಿದು ವೆಸ್ಟ್ ಚಂಪಾರಣ್
ನೀವು ಮ್ಯಾಪ್ ಅಂತ ತೆಗೆದುಕೊಂಡ್ರೆ ಅಪ್ಪರ್ ಪಾರ್ಟ್ ಇಸ್ ನಾರ್ತ್ ಸೆಂಟ್ರಲ್ ಬಿಹಾರ ಅಲ್ವಾ. ಈ ಬಾರಿ ಬಹುತೇಕ ನೀವು ಓವೈಸಿ ಫ್ಯಾಕ್ಟರ್ನ ಅಂಡರ್ಮೈನ್ ಮಾಡಿದ್ರ ಮತ್ತೆ ಈ ಸಲ ಓವೈಸಿ ಹೋದ ಸಲ ನಿಲ್ಲಿಸಿದಷ್ಟು ಸ್ಥಾನಗಳಿಗೆ ನಿಲ್ಸಿಲ್ಲ. ಗೊತ್ತಿಲ್ಲ, ಯಾಕಂದ್ರೆ ಈ ಫಲಿತಾಂಶ ನೋಡಿದ್ರೆ ಈ ಸಲ ಇದೆ. ಅವರು ಎಲ್ಲಾ ಕಡೆ ಹೋದ ಸಲ ಹೆಂಗ್ ಕ್ಯಾಂಡಿಡೇಟ್ ಹಾಕಿದ್ರು ಆ ತರ ಕ್ಯಾಂಡಿಡೇಟ್ ಈ ಸಲ ಹಾಕಿಲ್ಲ. ಅವರು ಏನು ಸ್ಥಾನಗಳು ಎಷ್ಟೋ ಸ್ಥಾನಗಳು ಕೇಳಿದ್ರು ಅದು ಕಡೆಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ಅವ್ರು ಎಲ್ಲಿ ಅವ್ರ ಪ್ರಾಬಲ್ಯ ಇದೆ, ನಾವು ಗೆದ್ದೇ ಗೆಲ್ತೀವಿ ಅನ್ಕೊಂಡಿರತಕ್ಕಂಥ ಸ್ಥಾನ. ಆಮೇಲೆ ಅಲ್ಲೂ ಕೂಡ ಅದು ಮುಸ್ಲಿಮ್ರಿಗಿರ್ಬೋದು ಯಾದವ್ಗಿರ್ಬೋದು, ಇವರು ಓದ್ಸಲಿ ಇವ್ರು ನಮಗೆ ಡಿವೈಡ್ ಮಾಡಿದ್ರಿಂದಾನೇ ಇಲ್ಲಿ RJDಗೆ ಮತ್ತೆ ಕಾಂಗ್ರೆಸ್ಗೆ ಏಟ್ ಬಿತ್ತು ಅಂತಕ್ಕಂಥ ಒಂದು ಸ್ಪಷ್ಟ ಚಿತ್ರಣ ಆ ಜನರ ಮನಸ್ಸಿನಲ್ಲಿದೆ. ಬಟ್ ಕಳೆದ ಬಾರಿ ಕೂಡ ನಾನು ಕೆಲವು ಕ್ಷೇತ್ರಗಳನ್ನು ಐಡೆಂಟಿಫೈ ಮಾಡಿ ನೋಡಿದಾಗ ಯಾದವ್ ಮುಸ್ಲಿಂ ಬಾಹುಳ್ಯ ಇದ್ರೂ ಕೂಡ ಚುನಾವಣೆ ಹಿಂದೂ ಮುಸ್ಲಿಂ ಆದಾಗ ಅನೇಕ ಕ್ಷೇತ್ರಗಳಲ್ಲಿ ಯಾದವರು ಬಂದು JDU ಅಥವಾ BJP ಜೊತೆ ನಿಂತ್ಕೊಂಡಿರ್ತಕ್ಕಂಥ ಕ್ಷೇತ್ರಗಳು ಕೂಡ ಇವೆ. ಅಲ್ಲ, ಹೌದು. ನೀವು ಅತಿ ಹೆಚ್ಚು ಹಿಂದೂ ಮುಸ್ಲಿಂ ಮಾಡ್ಲಿಕ್ಕೆ ಹೊರಟಾಗ ಎಲ್ಲಿ ಪೊಲರೈಸೇಷನ್ ಆಗಿದೆಯೋ ಅಲ್ಲಿ ಲಾಭ ಬಿಜೆಪಿಗೆ ಆದಂತೆ ಕಂಡು ಬಂತು. ಸೌತ್ ಬಿಹಾರ್ನಲ್ಲಿ ಎಲ್ಲಿ ಪೊಲರೈಸೇಷನ್ ಇರಲಿಲ್ಲ, ಅಲ್ಲಿ ನಿಮಗೆ ಲಾಭ ಆಗಿತ್ತು. ಬಿಹಾರದಲ್ಲಿ ಈ ಸಲ ಹಿಂದೂ ಮುಸ್ಲಿಮು ಆ ರೀತಿ ಅಲ್ಲಿನಲ್ಲೋ ಸ್ಥಳೀಯ ಜನರ ಮನೋಭಾವನೆ ಖಂಡಿತ ಇಲ್ಲ. ಇವಾಗ ನೀವು ಮುಸ್ಲಿಂ ಯಾದವ್ ಅನ್ನೋ ಫ್ಯಾಕ್ಟರ್ ನೀವು ಹೇಳಿದ್ರಿ. ಮುಸ್ಲಿಂ ಯಾದವ್ ಅಂದರೆ ಅದನ್ನು ಬೇರೆ ಬೇರೆ ಪಂಕ್ತಿ ಆದರೂ ಅವ್ರು ಯಾವ ರೀತಿ ಜೊತೆಗಿದ್ದಾರೆ ಅಂದರೆ, ಮತ್ತು ನಾನು ಅದನ್ನೇ ಹೇಳಲಿಕ್ಕೆ ಬರ್ತಾ ಇರೋದು. ಈ ಸಲ ಓದ್ಸಲಿ ಅವ್ರಿಗೆ ಅವ್ರು ಮಾಡಿದ ತಪ್ಪು ಅಂದರೆ ನಾವು ಮುಸ್ಲಿಮು ಹಿಂದೂ ಅಂತ ತುಂಬ ಹಾರ್ಡ್ ಕೋರ್ ಒಂಥರ ಕತ್ತರ್ ಪಂಥಿ ಅಂತಾರಲ್ಲ ಆ ಥರ ಯೋಚನೆ ಮಾಡಿ ಅವರು OWCಗೆ ಸಪೋರ್ಟ್ ಮಾಡಿ ಯಾವ ರೀತಿ ಓವರಾಲ್ ಚಿತ್ರಣ ಡ್ಯಾಮೇಜ್ ಆಯಿತು ಅಂತಕ್ಕಂಥ ಸ್ಪಷ್ಟ ಚಿತ್ರಣ ಅಲ್ಲಿನ ಜನರಿಗಿದೆ, ಈ ಭಾಗದ ಜನರಿಗಿದೆ. ಅವರು ಈ ಸಲ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ವೋಟ್ ಅಗರ್ ಕಾಟ್ನೆ ಆಯೇಗಾ तो हम लोग उसको समर्थन नहीं देंगे ಅಂತಕ್ಕಂಥ ಮಾತನ್ನೇ ಭಾಳ ಜನ ಹೇಳ್ತಾರೆ. ಈ ಸಲ ಅವ್ರಿಗೆ ಅರಿವಾಗಿದೆ. ಆಮೇಲೆ ಇನ್ನೂ ಒಂದು ಫ್ಯಾಕ್ಟರ್ ಅಂದರೆ OWC ಕೂಡ ಈ ಸಲ AMM ಎಲ್ಲ ಕಡೆ ನಿಂತಿಲ್ಲ. ಹೋದ್ಸಲಿ ಅವರು ಕಾಂಟೆಸ್ಟ್ ಅವ್ರು ನಿಮಗೆ ಆಫರ್ ಮಾಡಿದ್ರು 6 ಸ್ಥಾನ ಕೊಡಿ ನಿಮ್ಮ ಜೊತೆಗೆ ಬಂದ್ಬಿಡ್ತೀವಿ ಅಂತ. ಈ ಸಲ ಹೋದ್ಸಲಿ ಅವರು ಏನು ಒಂದು ನನ್ನ ಇದ್ರದ್ದು 19 ಸ್ಥಾನ ಏನೋ ಹೋದ್ಸಲಿ ಅವರು ಸ್ಪರ್ಧೆ ಮಾಡಿದ್ರು. ಈ ಸಲ ಅವರು ಸಿಂಗಲ್ ಡೇ ಅಂದರೆ 10 ಒಳಗಡೆ ಸ್ಥಾನ ಅಷ್ಟೇ ಅವರು ಇದು ಮಾಡಿದ್ರು. ಸೊ ಎಲ್ಲ ಕಡೆ ಈ ರೀತಿ ಫ್ಯಾಕ್ಟರ್ ನೀವೇನು ಹೇಳಿದ್ರಿ, ಇವರು ಅಡ್ಡ ಹಾಕಿ ಅದು BJPಗೆ ಮತ್ತೆ JDUಗೆ ಆಗ್ತಕ್ಕಂಥ ಒಂದು ಪ್ರಮೇಯ ಈ ಸಲ ಇಲ್ಲ. ಹಂಗಾಗಿ ಆಮೇಲೆ ಹೋದ್ಸಲಿ ಇವರು BJP ಅವರು ಎಲ್ಲಿ ಸ್ಟ್ರಾಂಗ್ ಹೋಲ್ಡ್ ಇತ್ತು, ಇದು JDUದಲ್ಲಿ ಸ್ಟ್ರಾಂಗ್ ಹೋಲ್ಡ್ ಇತ್ತು, ಅಂಥ ಜಾಗದಲ್ಲಿ ನಾವು ಈ ಸಲ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಇದು ತಗೊಂಡ್ರೆ ಈ ರೀತಿ ಫಲಿತಾಂಶ ಇದೊಂದು ವೇಳೆ ನಿಜ ಆಗದೆ ಆದರೆ ಹಿಂಗೆ ಬರಬಹುದು ರಿಸಲ್ಟ್ ಅನ್ನೋದಾದ್ರೆ ಏನು ವಾಟ್ ಚೇಂಜ್ ಇಟ್ ದ ಗೇಮ್? ಅದು ನೋಡಿ, ನನಗನ್ಸುತ್ತೆ ಈಗ ನೀವು ವೋಟ್ ಶೇರ್ ಲಾಸ್ಟ್ ಟೈಮ್ ನೋಡಿದಾಗ ಇಟ್ ವಾಸ್ 37 ಆಲ್ಮೋಸ್ಟ್. ಹೌದು, 0.1%. 12,000 ವೋಟ್ಗಳ ಡಿಫ್ರೆನ್ಸ್ ಇದೆ. ಬಟ್ ನೀವು ಅದನ್ನು ಮೈತ್ರಿಕೂಟದಲ್ಲಿ ಹಿಡಿದು ನೋಡಬೇಕಾಗತ್ತೆ ಅನೇಕ ಬಾರಿ. ಯಾಕಂದರೆ ವಲ್ನರೇಬಲ್ ಲಿಂಕ್ಗಳಿದ್ದಾಗ ನಿಮ್ಮ ಎಲ್ಲಿ ಜಾಸ್ತಿ ವೋಟ್ ಬರ್ತಾವೋ ಅಲ್ಲಿ ನೀವು ಗೆದ್ದಲ್ಲಿ ಜಾಸ್ತಿ ಮಾರ್ಜಿನ್ ಇದ್ದು ಬೇರೆ ಕಡೆ ನೀವು ವೋಟ್ ತೆಗೆದುಕೊಳ್ಳಿಲ್ಲ ಅಂದರೆ ವೋಟ್ ಶೇರ್ ಹಾಗೆ ನೀವು ಅದನ್ನು ಕ್ಷೇತ್ರವಾರು ಬಿಡಿಸಿಯೇ ನೋಡಬೇಕಾಗತ್ತೆ. ಆದರೆ ನನಗನ್ಸುತ್ತೆ ಅಜಿತ್, 10,000 ರೂಪಾಯಿ ಕೊಟ್ಟಿದ್ದು ಪ್ರಾಯಶಃ ಈ ಕರ್ನಾಟಕದಲ್ಲಿ ನಾವೆಲ್ಲ ಶ್ರೇಯವನ್ನು ಗ್ಯಾರಂಟಿಗಳಿಗೆ ಏನು ಕೊಟ್ವಿ, ಮಧ್ಯಪ್ರದೇಶದಲ್ಲಿ ಎಲ್ಲ ಶ್ರೇಯ ಲಾಡ್ಲಿ ಬಹಿನಾಗಿ ಹೋಯಿತು, ಮಹಾರಾಷ್ಟ್ರದಲ್ಲಿ ಎಲ್ಲ ಶ್ರೇಯ ಗೇಮ್ ಚೇಂಜರ್ ವಾಸ್ ಲಾಡ್ಲಿ ಬಹಿನ್. ಒಂದು ವೇಳೆ ಈ ರೀತಿಯ, ಯಾಕಂದರೆ ಬೇರೆ ಯಾವುದೇ ಈಗ ನೋಡಿ ಡೆವಲಪ್ಮೆಂಟ್, ಜಂಗಲ್ ರಾಜ್ ವಿರುದ್ಧ ಡೆವಲಪ್ಮೆಂಟ್, ಆ ಕಾರ್ಡ್ 2010-15ಕ್ಕೆ ಮುಗಿದೋಯ್ತು. ಸವಕಲಾಗಿರುವ ನಾಣ್ಯ. 2020ರಲ್ಲಿ ಫೆಟಿಕ್ ಫ್ಯಾಕ್ಟರ್ ಇತ್ತು. ಬಟ್ OWC ಫ್ಯಾಕ್ಟರ್ನ ಕಾರಣದಿಂದಾಗಿ ಈಗ ನೀವು ನಾರ್ತ್ ಬಿಹಾರ್ ಸೌತ್ ಬಿಹಾರ್ ಅಂತ ಅವ್ರೇನು ಹೇಳ್ತಿದ್ದಾರಲ್ಲ, ನಾನು ಗಮನಿಸಿದ ಹಾಗೆ ಅಜಿತ್, ಭೋಜ್ಪುರ್, ಪಟ್ನಾ ಮತ್ತು ಸಾರಣ್ ಈ 3 ಭಾಗಗಳಲ್ಲಿ, ಭೋಜ್ಪುರ್, ಪಟ್ನಾ, ಸಾರಣ್ ಎಲ್ಲಿಗೆ ಬರುತ್ತೆ ಅಂತಂದರೆ ನಿಮಗೆ ಸೌತ್ ಬಿಹಾರಲ್ಲಿ ಏನು ಬರ್ತವೆ ಅಲ್ಲಿ ಬಿಟ್ಟರೆ ಎಲ್ಲೂ ಕೂಡ ಮಹಾಗಠಬಂಧನ್ NDA ಮೇಲೆ ಎಡ್ಜ್ ಇರಲಿಲ್ಲ. ಓಕೆ, ಇನ್ಕ್ಲೂಡಿಂಗ್ ನಿಮಗೇನು ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಿವೆ ಅಲ್ಲೂ ಕೂಡ OWC ಫ್ಯಾಕ್ಟರ್ನ ಕಾರಣದಿಂದ ಮತ್ತು ಹಿಂದೂ ಮುಸ್ಲಿಂ ಪೊಲರೈಸೇಷನ್ನ ಕಾರಣದಿಂದ ದೊಡ್ಡ ಮಟ್ಟದ ಲಾಭ BJP ಮತ್ತು JDU ಗಠಬಂಧನ್ಗಾಗಿತ್ತು. ಈ ಬಾರಿ ಕೂಡ ಅದೇ ರಿಪೀಟ್ ಆಯ್ತಾ? ನಂಬರ್ 1. ನಂಬರ್ 2, ಒಂದು ಎಕ್ಸ್ ಫ್ಯಾಕ್ಟರ್ ಏನು ಬೇಕಾಗತ್ತೆ. ಲಾಸ್ಟ್ ಟೈಮ್ ತೇಜಸ್ವಿ ಯಾದವ್ ಬಳಿ ಇತ್ತು. ಈ ಬಾರಿ ಮೈತ್ರಿಕೂಟದ ನೀವು ಮೊದಲನೇ ಹಂತದ ಚುನಾವಣೆ ಮುಗಿಯುವವರೆಗೆ ಮಹಾಗಠಬಂಧನ್ ಚುನಾವಣೆ ಮಾಡ್ತಿದ್ದಾನೆ ಅಂತ ಅನ್ನಿಸ್ತಾ ಇರಲಿಲ್ಲ. ಎರಡನೇ ಹಂತದಲ್ಲಿ ದೇ ಫೇರ್ಡ್ ಬೆಟರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.